ಎಕ್ಸಾಮ್ 2 ಬರೀತಿರುವಂಥ ಎಲ್ಲ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏಪ್ರಿಲ್ 30ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಟ್ಟು ಸೆಕೆಂಡ್ ಎಕ್ಸಾಮ್ 2 ಅನ್ನೋದು ಮೇ 13ಕ್ಕೆ ಎಕ್ಸಾಮ್ ಅನ್ನೋದು ಎಂಡ್ ಆಗುತ್ತೆ. ಆ ಎಕ್ಸಾಮ್ನ ಬರೀತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ. ಎಲ್ಲ ವಿದ್ಯಾರ್ಥಿಗಳನ್ನು ಈ ವರ್ಷ ಎಕ್ಸಾಮ್ 2ನಲ್ಲಿ ಸೆಕೆಂಡ್ ಪಿ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರಾ, ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಗೋಣ. ಎಕ್ಸಾಮ್ 2ನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂತ ಕೇಳ್ತಿದ್ರಿ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ, ಎಲ್ಲ ಕಡೆ ಸುದ್ದಿ ಬರ್ತಿದೆ. ಇದನ್ನೋದು ನಿಜನ? ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರ? ಹಾಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಈ ವರ್ಷ ಎಕ್ಸಾಮ್ 2ನಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರ? ಯಾಕಂದ್ರೆ ಎಕ್ಸಾಮ್ 3 ಅನ್ನೋದು ಇರೋದಿಲ್ವಲ್ಲ. ಸೊ ಹಾಗೆ ಎಕ್ಸಾಮ್ 2ನಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಎಷ್ಟು ಸಿಗುತ್ತೆ, ಎಷ್ಟು ಕೊಡ್ತಾರೆ, ಅದ್ರ ಬಗ್ಗೆನೂ ಕೇಳ್ತಿದ್ರಿ. ಸೊ ಎಷ್ಟು ಕೊಡ್ತಾರೆ, ಎಷ್ಟು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅಂತ, ಸೊ ಅದನ್ನು ಡಿಸ್ಕಸ್ ಮಾಡೋಣ. ಹಾಗೆ ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ, ಹಾಗೆ ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲ್ಲ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಎಕ್ಸಾಮ್ 2ನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂತ ಕೇಳ್ತಿದ್ರೆ, ಹೌದು, ಶಿಕ್ಷಣ ಇಲಾಖೆಯಿಂದನೇ ಮಾಹಿತಿ ಬರ್ತದೆ. ಬಹುತೇಕ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋಕ್ಕಾಗಲ್ಲ, ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದು ಹೇಗಂತ ನಾನು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಈ ಎಕ್ಸಾಮ್ 3 ಅನ್ನೋದು ಇರಲ್ಲ, ಅದಕ್ಕೋಸ್ಕರ ಆದಷ್ಟು ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋಣ ಅಂತ ಶಿಕ್ಷಣ ಇಲಾಖೆಯವರು ತೀರ್ಮಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದೊಂದು ಒಳ್ಳೆಯ ವಿಷಯ ವಿದ್ಯಾರ್ಥಿಗಳಿಗೆ. ಬಹುತೇಕ ವಿದ್ಯಾರ್ಥಿಗಳು ಪಾಸ್ ಆಗೋದ್ರಿಂದ ಸ್ವಲ್ಪ ಒಳ್ಳೇದಾಗತ್ತಂತಲೇ ಹೇಳ್ಬೋದು. ನೆಕ್ಸ್ಟ್, ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ, ಇದು ನಿಜನ ಅಂತ ಕೇಳ್ತಿದ್ರಿ, ಎಲ್ಲ ಕಡೆ ಬರ್ತಾ ಇದೆ ಅಂತ. ಸೊ ಹೌದು, ಬಹುತೇಕ ವಿದ್ಯಾರ್ಥಿಗಳನ್ನು ಈ ವರ್ಷ ಸೆಕೆಂಡ್ ಪಿ ಯು ಎಕ್ಸಾಮ್ 2ನಲ್ಲಿ, ಯಾಕಂದ್ರೆ ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ, ಅದರಿಂದ ಬಹುತೇಕ ವಿದ್ಯಾರ್ಥಿಗಳನ್ನು ಎಕ್ಸಾಮ್ 2ನಲ್ಲಿ ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದೊಂದು ಒಳ್ಳೆಯ ವಿಷಯ. ನೆಕ್ಸ್ಟ್, ಗ್ರೇಸ್ ಮಾರ್ಕ್ಸ್ ಅನ್ನೋದು ವಿದ್ಯಾರ್ಥಿಗಳಿಗೆ ಸಿಗುತ್ತಾ ಅಂತ ಕೇಳ್ತೀವಿ. ಹೌದು, ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಸಿಗತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಜಸ್ಟ್ ಇನ್ನು 1 ಅಥವಾ 3, 4 ಮಾರ್ಕ್ಸ್ ಬಂದರೆ ಪಾಸ್ ಆಗುವ ವಿದ್ಯಾರ್ಥಿಗಳಿಗೆ, ಅಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳು ಫೇಲ್ ಆಗಿಬಿಟ್ಟು ಮತ್ತೆ ಎಕ್ಸಾಮ್ 2ನಲ್ಲಿ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಇನ್ನು ಜಸ್ಟ್ 24ಕ್ಕೆ ಪಾಸ್ ಅಲ್ವಾ. ಸೊ ನಿಮಗೆ 20, 19, 21, 22 ಈ ಥರ ಮಾರ್ಕ್ಸ್ ಬಂದಿದ್ರೆ, 21 ಅಥವಾ 22, 23 ಬಂದಿದ್ರೆ 1 ಅಥವಾ 2, 3 ಮಾರ್ಕ್ಸ್ ಕೊಟ್ಬಿಟ್ಟು ಗ್ರೇಸ್ ಮಾರ್ಕ್ಸ್ನ ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರಂತಲೇ ಹೇಳ್ಬೋದು. ಯಾಕಂದರೆ ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ, ಶಿಕ್ಷಣ ಇಲಾಖೆಯನ್ನು ನೋಡ್ತಾ ಇರುತ್ತೆ. ಆದಷ್ಟು ವಿದ್ಯಾರ್ಥಿಗಳನ್ನು ಈ ವರ್ಷ ಪಾಸ್ ಮಾಡಲೇಬೇಕು ಈ ಎಕ್ಸಾಮ್ 2ನಲ್ಲಿ, ಯಾಕಂದರೆ ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ, ಅದಕ್ಕೋಸ್ಕರ ಅಂತ ಪಾಸ್ ಮಾಡುವ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಇದೊಂದು ಈ ವರ್ಷ ಪಾಸ್ ಮಾಡುವ ಚಾನ್ಸಸ್, ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂತ ಎಲ್ಲ ಕಡೆ ಬರ್ತಾ ಇತ್ತು. ಸೊ ಅದು ನಿಜ ಆಗುವ ಚಾನ್ಸಸ್ ಇದೆ, ಗ್ರೇಸ್ ಮಾರ್ಕ್ಸ್ನ ಕೊಟ್ಬಿಟ್ಟು. ಸೊ ಶಿಕ್ಷಣ ಇಲಾಖೆಯಿಂದನೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ. ಸೊ ಎಲ್ಲದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್, ಎಕ್ಸಾಮ್ 2ನಲ್ಲಿ ಗ್ರೇಸ್ ಮಾರ್ಕ್ಸ್ ಎಷ್ಟು ಸಿಗುತ್ತೆ ಅಂತ ಕೇಳ್ತಿದ್ರೆ, ಸೊ 5 ಅಥವಾ 6ವರೆಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ನಿಮಗೆ 5 ಬಂದರೆ ಪಾಸ್ ಆಗೋ ಸ್ಟೇಜಲ್ಲಿದ್ದರೆ, ಸೊ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರೆ. ಇನ್ನು 6 ಮಾರ್ಕ್ಸು ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅಂತ ಅಪ್ಡೇಟ್ ಬರ್ತಿದೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. 6 ಮಾರ್ಕ್ಸ್ ಕೊಡ್ತಾರೆ, ಏನು ಮೌಲ್ಯಮಾಪನ ಹೇಗೆ ಮಾಡ್ತಾರೆ, ಸ್ಟ್ರಿಕ್ಟಾಗಿ ಮಾಡ್ತಾರೆ, ಲಿಬ್ರಲ್ ಆಗಿ ಮಾಡ್ತಾರೆ. ಈ ವರ್ಷ ಮೌಲ್ಯಮಾಪನ ಅನ್ನೋದು ಸ್ವಲ್ಪ ಲಿಬ್ರಲ್ ಆಗಿರುತ್ತೆ ಅಂತ ಎಕ್ಸಾಮ್ 2 ಅಂತ ಮಾಹಿತಿ ಬರ್ತಿದೆ. ಸೊ ಇದು ಈ ಥರ ಲಿಬ್ರಲ್ ಆಗಿದ್ದರೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂತಲೇ ಹೇಳ್ಬೋದು. ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ, ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲ್ಲ ಅಂತ ಕೇಳ್ತೀರಿ. ಯಾವ ವಿದ್ಯಾರ್ಥಿಗಳು ಈಗ 5 ಸಬ್ಜೆಕ್ಟ್ ಫೇಲ್ ಆಗಿ ಮತ್ತೆ ಎಕ್ಸಾಮ್ 2ನ ಬರೀತಿರ್ತಾರಲ್ಲ, 5 ಅಥವಾ 4 ಸಬ್ಜೆಕ್ಟ್, ಅಂಥ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಮತ್ತೆ ಎಕ್ಸಾಮ್ 2ನ ಬರೀತಾರೆ. ಅಲ್ಲಿ ಈಗ 1 ಸಬ್ಜೆಕ್ಟ್ ಮಾತ್ರ ಪಾಸ್ ಆಗುತ್ತೆ, ಮತ್ತೆ 3 ಸಬ್ಜೆಕ್ಟ್ ಫೇಲ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅಂಥ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ 3 ಸಬ್ಜೆಕ್ಟ್ ಅನ್ನೋದು ಫೇಲ್ ಆಗುತ್ತೆ, ಅದಕ್ಕೋಸ್ಕರ ಪಾಸ್ ಮಾಡಲ್ಲ. ಯಾವ ವಿದ್ಯಾರ್ಥಿಗಳು 3 ಸಬ್ಜೆಕ್ಟ್ ಪಾಸ್ ಆಗಿ 1 ಸಬ್ಜೆಕ್ಟ್ ಮಾತ್ರ ಫೇಲ್ ಆಗೋ ಸಂದರ್ಭ ಇರುತ್ತೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ 1 ಅಥವಾ 2 ಗ್ರೇಸ್ ಮಾರ್ಕ್ಸ್ನ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ಥರ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಹಾಗೆ ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ, ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲ್ಲ ಅಂತ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.